ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಅಹವಾಲನ್ನು ಸ್ವೀಕರಿಸಿದ ಲೋಕಾಯುಕ್ತ ಎಸ್ಪಿ ಸತೀಶ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಬಾಗಲಕೋಟೆ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಬ್ಬಿ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ 32 ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವರು ಸ್ಪಂದನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಸಾರ್ವಜನಿಕರು ನಿಮ್ಮ ಹತ್ತಿರ ಯಾವುದೇ ತರಹದ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಲ್ಲಿ ಅವರಿಗೆ ಮೊದಲು ಸ್ಪಂದನೆ ಮಾಡಿ ನಂತರ ಅವರ ಕೆಲಸಗಳನ್ನು ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ವರ್, ಸಿಪಿಐಗಳಾದ ಬಸವರಾಜ್ ಮುಕರ್ತಿಹಾಳ್, ಮಲ್ಲಪ್ಪ ಬಿದರಿ, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ತಾಲೂಕಾ ಪಂಚಾಯತ್ ಇಒ ಸಂಜೀವ್ ಜುನ್ನೂರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾರ್ಟ್ ಆಫ್ ನಮ್ಮ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಂಗೆ ಈಗ ಮೋಸ್ಟ್ ಫ್ಲರಿಶ್ಡ್ ಜೋನ್ಸ್ ಎಲ್ಲ ರೀತಿ ವ್ಯವಸ್ಥೆಗಳು ಇರ್ತಕ್ಕಂಥ ಒಂದು ಪ್ರದೇಶ. ಅಷ್ಟೇ ಇಲ್ಲಿ ಅರ್ಜಿದಾರರ ಅಷ್ಟೇ ನಿಮ್ಮ ಕಡೆ ಆಫೀಸಿಗೆ ಬರೋರು ಸಾಕಷ್ಟು ಸಂಖ್ಯೆಯಲ್ಲಿ ಈ ವಿಷಯದಾಗ ಪಾಪ ಅವರು ಏನಾದರೂ ಅರ್ಜಿ ಹಿಡ್ಕೊಂಡು ಬಂದಾಗ ಸಾರ್ವಜನಿಕರಿಗೆ ಇದನ್ನು ನಾವು ಸ್ಪಂದಿಸಬೇಕಾಗಿತ್ತು. ಸರ್ಕಾರ ಅಧಿಕಾರಿ ನಮ್ಮ ಎಲ್ಲರೂ ಜವಾಬ್ದಾರಿ. ಮೋಸ್ಟ್ ಆಫ್ ದ ಅಲಿಗೇಷನ್ಸ್ ಭಾಳ ದೂರ ಆಕೈತೆ ಅಂತ ಬರೋದಿಲ್ಲ. ನಾನು ಭಾಳ ಫೋನ್ ಕಾಲ್ ಇದು ಬರ್ತವೆ ನಿಂತ್ಕೊಂಡಿಲ್ಲ, ನಾನು ಆ ಕೆಲಸ ಆಗಿಲ್ಲ ಸರ್, ಈ ಕೆಲಸ ಆಗಿಲ್ಲ ಅಂತೇಳಿ. ಅದಕ್ಕೆ ಎಲ್ಲನೂ ಹೊತ್ತಾಕಕ್ಕೆ ನೋಡ್ತೀರಿ. ದಯಮಾಡಿ ಅದು ವ್ಯವಸ್ಥೆ ಹೋಗಬೇಡ. ಒಂದು ಎರಡನೇದು, ನಿಮ್ಮ ಆಫೀಸ್ನಲ್ಲಿ ಇದು ಏನಿದು ಕ್ಯಾಶ್ ಡಿಕ್ಲರೇಷನ್ ಅಟೆಂಡೆನ್ಸ್ ಈಗ ನಿಮ್ಮ ಕಡೆ ಆಗಬೇಕಂತ ಎಲ್ಲ ವ್ಯವಸ್ಥೆ ಆಗಿದೆ. ಅದಕ್ಕೆ ಇನ್ನು ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಐತಿ, ಹೊಣೆಗಾರಿಕೆ ಐತಿ. ಆಮೇಲೆ ಅದ್ರೊಳಗೆ ಏನಾಗ್ತೈತಿ, ಆ ಆ್ಯಕ್ಟ್ ಪ್ರಕಾರ ಎಲ್ಲ ಡಾಕ್ಯುಮೆಂಟೇಷನ್ ಮಾಡ್ಕೊತ ಬಂದುಬಿಡ್ತೇವೆ. ಅದು ಯಾರಿಗೂ ಎಲ್ಲಿ ತಪ್ಸೋಕ್ಕೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಈಗೆಲ್ಲ ಬರ್ತಾ ಸಾರ್ವಜನಿಕ ಸಂಸ್ಥೆ ಕಮಿಷನ್ ಬಂತು, ಸರ್ಕಾರ ಏನೇನು ಕೊಡ್ಬೇಕು ಎಲ್ಲನೂ ಕೊಡಕತ್ತಾರೆ. ಇನ್ನು ಮುಂದಾದರೂ ಯಾರಿಗೂ ಆಕ್ರಮ ಇದು ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ಎಲ್ಲ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕ ಅಧಿಕಾರಿಗಳಿಗೆ